ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆ ಕುರ್ಚಿ ಕಾಳಗ ನಡೀತಾ ಇದ್ರೆ ಬಿಜೆಪಿಯಲ್ಲಿ ಏನ್ ಕಡಿಮೆ ಇಲ್ಲ. ಬಿಜೆಪಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಕಾಳಗ ಅಂತೂ ನಡೀತಾ ಇದೆ. ಈ ವಾರ ಬಹುತೇಕ ರಾಜ್ಯಾಧ್ಯಕ್ಷರ ಘೋಷಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ರೆಬಲ್ಸ್ ಟೀಮ್ ಮತ್ತೆ ಫುಲ್ ಆಕ್ಟಿವ್ ಆಗಿದೆ. ಈ ವಾರ ಅಧ್ಯಕ್ಷರ ನೇಮಕ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೆಬಲ್ಸ್ ಬಣದಲ್ಲಿ ಮತ್ತೆ ಬಿರುಸಿನ ಚಟುವಟಿಕೆ ಗರಿಗೆದರು. ಗೋಕಾಕದಲ್ಲಿ ಬಂಡಾಯ ಶಾಸಕರು ಮಹತ್ವದ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಇದು. ನೋಡಿ, ಗೋಕಾಕ್ನಲ್ಲಿ ರೆಬಲ್ಸ್ ಟೀಮ್ ಪ್ರತ್ಯಕ್ಷಗೊಂಡಿದೆ. ಗೋಕಾಕ್ ನಿಮಗೆ ಚೆನ್ನಾಗಿ ಗೊತ್ತು, ಬೆಳಗಾವಿ ರಮೇಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಆಕ್ಟಿವ್ ಆಗಿರುವುದನ್ನು ಇಲ್ಲಿ ತೋರಿಸಿಕೊಂಡಿದ್ದಾರೆ. ಬಿಜೆಪಿ ಬಂಡಾಯ ಶಾಸಕರು ಪ್ರತ್ಯಕ್ಷಗೊಂಡಿರೋದು ಗೋಕಾಕ್ನಲ್ಲಿ. ಅದು ರಮೇಶ್ ಜಾರಕಿಹೊಳಿ ಅವರ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಕುತೂಹಲ ಮೂಡಿಸಿದೆ. ಬಿಜೆಪಿ ಉಚ್ಚಾಟಿತ ಶಾಸಕ ಎತ್ತಾಳ್ ಅವರು ಕೂಡ ಪ್ರತ್ಯಕ್ಷಗೊಂಡಿರೋದು ರಮೇಶ್ ಜಾರಕಿಹೊಳಿ ಅವರ ಕಚೇರಿಯಲ್ಲಿ. ಎತ್ತಾಳ್ ಅವರಿದ್ದಾರೆ, ಕುಮಾರ್ ಬಂಗಾರಪ್ಪ ಅವರಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ರೆಬಲ್ಸ್ ಟೀಮ್ ಅಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಮಾಡಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಇವತ್ತು ಒಂದು ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಏನ್ ಚರ್ಚೆ ಆಯ್ತು? ಖಂಡಿತ ನಾಗೇಂದ್ರ ಬಾಬು, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಏನು ಏರ್ಪಟ್ರೆ ಇಲ್ಲಿ ಬಿಜೆಪಿಯಲ್ಲಿಯೂ ಕೂಡ ಏನು ಪ್ರಮುಖವಾಗಿ ಗರ್ ವಾಪಸಿ ಕದನ ಶುರುವಾಯ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಇರುವಂತದ್ದು. ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಏನು BY ವಿಜೇಂದ್ರ ಅವರನ್ನ ಒಪ್ಕೊಳ್ಳೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ರೆಬಲ್ಸ್ ಟೀಮ್ ಅವರು ಈಗಾಗಲೇ ಕೊಟ್ಟಿರುವಂತದ್ದು. ಅದಕ್ಕೆ ಪೂರಕವಾದಂತಹ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಿರುವಂತದ್ದು ಮತ್ತು ಅವರನ್ನ ವಿರೋಧಿಸುವಂತ ಕೆಲಸವನ್ನ ಕೂಡ ರೆಬಲ್ಸ್ ಟೀಮ್ ಮಾಡ್ತಿರುವಂತದ್ದು. ಈಗ ಮತ್ತೆ ಈ ಒಂದು ವಾರದಲ್ಲಿ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಮತ್ತೆ ಈಗ ರೆಬಲ್ಸ್ ಟೀಮ್ ಸಾಕಷ್ಟು ಆಕ್ಟಿವ್ ಆಗಿರುವಂತದ್ದು. ಗೋಕಾಕ್ನ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಈಗಾಗಲೇ ಏನು ಪ್ರಮುಖವಾಗಿ ಯತ್ನಾಳ್ ಇರಬಹುದು, ಕುಮಾರ್ ಬಂಗಾರಪ್ಪನವರು ಈಗಾಗಲೇ ಮೀಟಿಂಗ್ ಅನ್ನ ಕೂಡ ಮಾಡಿರುವಂತದ್ದು. ಆ ಒಂದು ಮೀಟಿಂಗ್ ನಲ್ಲಿ ಈ ಯತ್ನಾಳ್ ಅವ್ರನ್ನ ಮತ್ತೆ ಗರ್ ವಾಪಸಿ ಮಾಡೋದಕ್ಕೆ ಈ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ತಿದ್ದಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಇರುವಂತದ್ದು. ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಕೂಡ ರಮೇಶ್ ಜಾರಕಿಹೊಳಿ ನಿರ್ಮಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣ ಆದಂತಹ ರಮೇಶ್ ಜಾರಕಿಹೊಳಿ ಅವರು ಈಗ ಮತ್ತೆ ಏನು ಯತ್ನಾಳ್ ಅವ್ರನ್ನ ಗರ್ ವಾಪಸಿ ಮಾಡ್ಕೋಬೇಕು, ಅವರಿಂದ ನಮಗೆ ಸಾಕಷ್ಟು ವೋಟ್ ಬ್ಯಾಂಕ್ ಇರುವಂತದ್ದು ಮತ್ತು ದೊಡ್ಡ ನಾಯಕರು ಇರುವಂತದ್ದು ಮತ್ತು ಅವ್ರ ಜೊತೆಗೆ ಸಾಕಷ್ಟು ಜನ ಬೆಂಬಲ ಇದೆ, ಅವರನ್ನ ವಾಪಸ್ ಕರೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಅವರ ಬೆನ್ನಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಅವ್ರ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಂಡಂತಹ ರಮೇಶ್ ಜಾರಕಿಹೊಳಿ ಇವರು ಅವರ ಮೂಲಕ ಏನು ಯತ್ನಾಳ್ ಅವರನ್ನ ವಾಪಸ್ ಕರೆಸ್ಕೊಳ್ಬೇಕು, ಗರ್ ವಾಪಸಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಆದ್ರೆ ಯತ್ನಾಳ್ ಅವರು ಈಗಾಗಲೇ ಸ್ಪಷ್ಟವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನನಗೆ ಉನ್ನತವಾದಂತಹ ಹುದ್ದೆಯನ್ನ ಕೊಟ್ರೆ ಮಾತ್ರ ನಾನು ಗರ್ ವಾಪಸಿ ಆಗ್ತೇನೆ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಇವತ್ತು ಗಮನಿಸಬೇಕು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್ ಅವರು ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆ ಕುರ್ಚಿ ಕಾಳಗ ನಡೀತಾ ಇದ್ರೆ ಬಿಜೆಪಿಯಲ್ಲಿ ಏನ್ ಕಡಿಮೆ ಇಲ್ಲ. ಬಿಜೆಪಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಕಾಳಗ ಅಂತೂ ನಡೀತಾ ಇದೆ. ಈ ವಾರ ಬಹುತೇಕ ರಾಜ್ಯಾಧ್ಯಕ್ಷರ ಘೋಷಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ರೆಬಲ್ಸ್ ಟೀಮ್ ಮತ್ತೆ ಫುಲ್ ಆಕ್ಟಿವ್ ಆಗಿದೆ. ಈ ವಾರ ಅಧ್ಯಕ್ಷರ ನೇಮಕ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೆಬಲ್ಸ್ ಬಣದಲ್ಲಿ ಮತ್ತೆ ಬಿರುಸಿನ ಚಟುವಟಿಕೆ ಗರಿಗೆದರು. ಗೋಕಾಕದಲ್ಲಿ ಬಂಡಾಯ ಶಾಸಕರು ಮಹತ್ವದ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಇದು. ನೋಡಿ, ಗೋಕಾಕ್ನಲ್ಲಿ ರೆಬಲ್ಸ್ ಟೀಮ್ ಪ್ರತ್ಯಕ್ಷಗೊಂಡಿದೆ. ಗೋಕಾಕ್ ನಿಮಗೆ ಚೆನ್ನಾಗಿ ಗೊತ್ತು, ಬೆಳಗಾವಿ ರಮೇಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಆಕ್ಟಿವ್ ಆಗಿರುವುದನ್ನು ಇಲ್ಲಿ ತೋರಿಸಿಕೊಂಡಿದ್ದಾರೆ. ಬಿಜೆಪಿ ಬಂಡಾಯ ಶಾಸಕರು ಪ್ರತ್ಯಕ್ಷಗೊಂಡಿರೋದು ಗೋಕಾಕ್. ಅದು ರಮೇಶ್ ಜಾರಕಿಹೊಳಿ ಅವರ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ.
ಕುತೂಹಲ ಮೂಡಿಸಿದೆ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಕೂಡ ಪ್ರತ್ಯಕ್ಷಗೊಂಡಿರೋದು. ರಮೇಶ್ ಜಾರಕಿಹೊಳಿ ಅವರ ಕಚೇರಿಯಲ್ಲಿ ಯತ್ನಾಳ್ ಅವರಿದ್ದಾರೆ, ಕುಮಾರ್ ಬಂಗಾರಪ್ಪ ಅವರಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ರೆಬಲ್ಸ್ ಟೀಮ್ ಅಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಮಾಡಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಇವತ್ತು ಒಂದು ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ, ಏನ್ ಚರ್ಚೆ ಆಯ್ತು? ಖಂಡಿತ ನಾಗೇಂದ್ರ ಬಾಬು, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಏನು ಏರ್ಪಟ್ರೆ ಇಲ್ಲಿ ಬಿಜೆಪಿಯಲ್ಲಿಯೂ ಕೂಡ ಏನು ಪ್ರಮುಖವಾಗಿ ಗರ್ ವಾಪಸಿ ಕದನ ಶುರುವಾಯ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಇರುವಂತದ್ದು. ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಏನು BY ವಿಜೇಂದ್ರ ಅವರನ್ನ ಒಪ್ಕೊಳ್ಳೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ರೆಬಲ್ಸ್ ಟೀಮ್ ಅವರು ಈಗಾಗಲೇ ಕೊಟ್ಟಿರುವಂತದ್ದು. ಅದಕ್ಕೆ ಪೂರಕವಾದಂತಹ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಿರುವಂತದ್ದು ಮತ್ತು ಅವರನ್ನ ವಿರೋಧಿಸುವಂತ ಕೆಲಸವನ್ನ ಕೂಡ ರೆಬಲ್ಸ್ ಟೀಮ್ ಮಾಡ್ತಿರುವಂತದ್ದು. ಈಗ ಮತ್ತೆ ಈ ಒಂದು ವಾರದಲ್ಲಿ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಮತ್ತೆ ಈಗ ರೆಬಲ್ಸ್ ಟೀಮ್ ಸಾಕಷ್ಟು ಆಕ್ಟಿವ್ ಆಗಿರುವಂತದ್ದು. ಗೋಕಾಕ್ನ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಈಗಾಗಲೇ ಏನು ಪ್ರಮುಖವಾಗಿ ಯತ್ನಾಳ್ ಇರಬಹುದು, ಕುಮಾರ್ ಬಂಗಾರಪ್ಪನವರು ಕುಮಾರ್ ಬಂಗಾರಪ್ಪನವರು ಈಗಾಗಲೇ ಮೀಟಿಂಗ್ ಅನ್ನ ಕೂಡ ಮಾಡಿರುವಂತದ್ದು. ಆ ಒಂದು ಮೀಟಿಂಗ್ ನಲ್ಲಿ ಈ ಯತ್ನಾಳ್ ಅವ್ರನ್ನ ಮತ್ತೆ ಗರ್ ವಾಪಸಿ ಮಾಡೋದಕ್ಕೆ ಈ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ತಿದ್ದಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಇರುವಂತದ್ದು. ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಕೂಡ ರಮೇಶ್ ಜಾರಕಿಹೊಳಿ ನಿರ್ಮಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣ ಆದಂತಹ ರಮೇಶ್ ಜಾರಕಿಹೊಳಿ ಅವರು ಈಗ ಮತ್ತೆ ಏನು ಯತ್ನಾಳ್ ಅವ್ರನ್ನ ಗರ್ ವಾಪಸಿ ಮಾಡ್ಕೋಬೇಕು, ಅವರಿಂದ ನಮಗೆ ಸಾಕಷ್ಟು ವೋಟ್ ಬ್ಯಾಂಕ್ ಇರುವಂತದ್ದು ಮತ್ತು ದೊಡ್ಡ ನಾಯಕರು ಇರುವಂತದ್ದು ಮತ್ತು ಅವ್ರ ಜೊತೆಗೆ ಸಾಕಷ್ಟು ಜನ ಬೆಂಬಲ ಇದೆ, ಅವರನ್ನ ವಾಪಸ್ ಕರೆದುಕೊಳ್ಬೇಕು ಅನ್ನೋ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಅವರ ಬೆನ್ನಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಅವ್ರ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಂಡಂತ ರಮೇಶ್ ಜಾರಕಿಹೊಳಿ ಇವರು ಅವರ ಮೂಲಕ ಏನು ಯತ್ನಾಳ್ ಅವರನ್ನ ವಾಪಸ್ ಕರೆಸ್ಕೊಳ್ಬೇಕು, ಗರ್ ವಾಪಸಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಆದ್ರೆ ಯತ್ನಾಳ್ ಅವರು ಈಗಾಗಲೇ ಸ್ಪಷ್ಟವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ನನಗೆ ಉನ್ನತವಾದಂತಹ ಹುದ್ದೆಯನ್ನ ಕೊಟ್ರೆ ಮಾತ್ರ ನಾನು ಗರ್ ವಾಪಸಿ ಆಗ್ತೇನೆ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಇವತ್ತು ಗಮನಿಸಬೇಕು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್ ಅವರು ಸಭೆಯನ್ನ ಮಾಡಿದರೆ ಸಭೆಯಲ್ಲಿ ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆ ಕುರ್ಚಿ ಕಾಳಗ ನಡೀತಾ ಇದ್ರೆ ಬಿಜೆಪಿಯಲ್ಲಿ ಏನ್ ಕಡಿಮೆ ಇಲ್ಲ. ಬಿಜೆಪಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಕಾಳಗ ಅಂತೂ ನಡೀತಾ ಇದೆ. ಈ ವಾರ ಬಹುತೇಕ ರಾಜ್ಯಾಧ್ಯಕ್ಷರ ಘೋಷಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ರೆಬಲ್ಸ್ ಟೀಮ್ ಮತ್ತೆ ಫುಲ್ ಆಕ್ಟಿವ್ ಆಗಿದೆ. ಈ ವಾರ ಅಧ್ಯಕ್ಷರ ನೇಮಕ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೆಬಲ್ಸ್ ಬಣದಲ್ಲಿ ಮತ್ತೆ ಬಿರುಸಿನ ಚಟುವಟಿಕೆ ಗರಿಗೆದರು. ಗೋಕಾಕದಲ್ಲಿ ಬಂಡಾಯ ಶಾಸಕರು ಮಹತ್ವದ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಇದು. ನೋಡಿ, ಗೋಕಾಕ್ನಲ್ಲಿ ರೆಬಲ್ಸ್ ಟೀಮ್ ಪ್ರತ್ಯಕ್ಷಗೊಂಡಿದೆ. ಗೋಕಾಕ್ ನಿಮಗೆ ಚೆನ್ನಾಗಿ ಗೊತ್ತು, ಬೆಳಗಾವಿ ರಮೇಶ್ ಜಾರಕಿಹೊಳಿ ಅವರು ಅವರೆಲ್ಲರೂ ಕೂಡ ಮತ್ತೊಮ್ಮೆ ಆಕ್ಟಿವ್ ಆಗಿರುವುದನ್ನು ಇಲ್ಲಿ ತೋರಿಸಿಕೊಂಡಿದ್ದಾರೆ. ಬಿಜೆಪಿ ಬಂಡಾಯ ಶಾಸಕರು ಪ್ರತ್ಯಕ್ಷಗೊಂಡಿರೋದು ಗೋಕಾಕ್, ಅದು ರಮೇಶ್ ಜಾರಕಿಹೊಳಿ ಅವರ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಕುತೂಹಲ ಮೂಡಿಸಿದೆ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಕೂಡ ಪ್ರತ್ಯಕ್ಷಗೊಂಡಿರೋದು. ರಮೇಶ್ ಜಾರಕಿಹೊಳಿ ಅವರ ಕಚೇರಿಯಲ್ಲಿ ಯತ್ನಾಳ್ ಅವರಿದ್ದಾರೆ, ಕುಮಾರ್ ಬಂಗಾರಪ್ಪ ಅವರಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ರೆಬಲ್ಸ್ ಟೀಮ್ ಅಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಮಾಡಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಇವತ್ತು ಒಂದು ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ, ಏನ್ ಚರ್ಚೆ ಆಯ್ತು?
ಖಂಡಿತ ನಾಗೇಂದ್ರ ಬಾಬು, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಏನು ಏರ್ಪಟ್ರೆ ಇಲ್ಲಿ ಬಿಜೆಪಿಯಲ್ಲಿಯೂ ಕೂಡ ಏನು ಪ್ರಮುಖವಾಗಿ ಗರ್ ವಾಪಸಿ ಕದನ ಶುರುವಾಯ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಇರುವಂತದ್ದು. ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಏನು BY ವಿಜೇಂದ್ರ ಅವರನ್ನ ಒಪ್ಕೊಳ್ಳೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ರೆಬಲ್ಸ್ ಟೀಮ್ ಅವರು ಈಗಾಗಲೇ ಕೊಟ್ಟಿರುವಂತದ್ದು. ಅದಕ್ಕೆ ಪೂರಕವಾದಂತಹ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಿರುವಂತದ್ದು ಮತ್ತು ಅವರನ್ನ ವಿರೋಧಿಸುವಂತ ಕೆಲಸವನ್ನ ಕೂಡ ರೆಬಲ್ಸ್ ಟೀಮ್ ಮಾಡ್ತಿರುವಂತದ್ದು. ಈಗ ಮತ್ತೆ ಈ ಒಂದು ವಾರದಲ್ಲಿ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಮತ್ತೆ ಈಗ ರೆಬಲ್ಸ್ ಟೀಮ್ ಸಾಕಷ್ಟು ಆಕ್ಟಿವ್ ಆಗಿರುವಂತದ್ದು. ಗೋಕಾಕ್ನ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಈಗಾಗಲೇ ಏನು ಪ್ರಮುಖವಾಗಿ ಯತ್ನಾಳ್ ಇರಬಹುದು, ಕುಮಾರ್ ಬಂಗಾರಪ್ಪನವರು ಈಗಾಗಲೇ ಮೀಟಿಂಗ್ ಅನ್ನ ಕೂಡ ಮಾಡಿರುವಂತದ್ದು. ಆ ಒಂದು ಮೀಟಿಂಗ್ ನಲ್ಲಿ ಈ ಯತ್ನಾಳ್ ಅವ್ರನ್ನ ಮತ್ತೆ ಗರ್ ವಾಪಸಿ ಮಾಡೋದಕ್ಕೆ ಈ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ತಿದ್ದಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಇರುವಂತದ್ದು. ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಕೂಡ ರಮೇಶ್ ಜಾರಕಿಹೊಳಿ ನಿರ್ಮಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣ ಆದಂತಹ ರಮೇಶ್ ಜಾರಕಿಹೊಳಿ ಅವರು ಈಗ ಮತ್ತೆ ಏನು ಯತ್ನಾಳ್ ಅವ್ರನ್ನ ಗರ್ ವಾಪಸಿ ಮಾಡ್ಕೋಬೇಕು, ಅವರಿಂದ ನಮಗೆ ಸಾಕಷ್ಟು ವೋಟ್ ಬ್ಯಾಂಕ್ ಇರುವಂತದ್ದು ಮತ್ತು ದೊಡ್ಡ ನಾಯಕರು ಇರುವಂತದ್ದು ಮತ್ತು ಅವ್ರ ಜೊತೆಗೆ ಸಾಕಷ್ಟು ಜನ ಬೆಂಬಲ ಇದೆ, ಅವರನ್ನ ವಾಪಸ್ ಕರೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಅವರ ಬೆನ್ನಿಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಅವ್ರ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನ ಇಟ್ಕೊಂಡಂತ ರಮೇಶ್ ಜಾರಕಿಹೊಳಿ ಇವರು ಅವರ ಮೂಲಕ ಏನು ಯತ್ನಾಳ್ ಅವರನ್ನ ವಾಪಸ್ ಕರೆಸ್ಕೊಳ್ಬೇಕು, ಗರ್ ವಾಪಸಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಆದ್ರೆ ಯತ್ನಾಳ್ ಅವರು ಈಗಾಗಲೇ ಸ್ಪಷ್ಟವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನನಗೆ ಉನ್ನತವಾದಂತಹ ಹುದ್ದೆಯನ್ನ ಕೊಟ್ರೆ ಮಾತ್ರ ನಾನು ಗರ್ ವಾಪಸಿ ಆಗ್ತೇನೆ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಇವತ್ತು ಗಮನಿಸಬೇಕು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್ ಅವರು ಸಭೆಯನ್ನ ಮಾಡಿದ್ರೆ ಸಭೆಯಲ್ಲಿ ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ.